ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನ್ಕುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ, ನಿಮ್ ಜೊತೆಗಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಕುಟುಂಬ ಹೇಗಿರಬೇಕು, ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರವಾದದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ವಿ. ಈ ಸಮಾಜ, ಈ ಕುಟುಂಬ ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಹೇಳಂತಂದ್ರೆ ಮುಖ್ಯವಾಗಿ ಶಿಕ್ಷಣವನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಇವತ್ತು ತಿಳಿಸೋರಿದ್ದಾರೆ. ಕೇಳೋಣ. ಶಾಲೆ ಅನ್ನುವಂತಹದ್ದು ಇದೆಯಲ್ಲ, ಅದು ದೇವಾಲಯಕ್ಕಿಂತ ಶ್ರೇಷ್ಠ. ನಮ್ಮ ಜನಕ್ಕೆ ಈಗ ಅದು ಮನವರಿಕೆ ಆಗ್ತಾ ಇದೆ, ಆಗ್ಬೇಕು. ಯಾಕಂದ್ರೆ ಇವತ್ತು ಅರಿವು ಅನ್ನುವಂತಹ ಬೆಳಕು ಬರ್ತಕ್ಕಂಥದ್ದು ಶಿಕ್ಷಣದ ಮೂಲಕ. ಓದು ಬರಹ ಬರ್ದೇ ಹೋದ್ರೆ ಅರಿವಿನ ಬೆಳಕೇ ಇಲ್ಲ. ಸಾಮಾನ್ಯವಾಗಿ ಮೊದಲು ಏನ್ ತಿಳ್ಕೊಂಡಿದ್ರಪ್ಪ ಅಂತಂದ್ರೆ, ಅರಿವು ಅಂದ್ರೆ ಆತ್ಮದ ಅರಿವೇ ಶ್ರೇಷ್ಠ, ಈ ಲೌಕಿಕ ಶಿಕ್ಷಣಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ, ಅಕ್ಷರವೇ ಅರಿವಿನ ಮೊದಲನೇ ಬೆಳಕು. ಅಕ್ಷರ ಕಲಿಬೇಕು. ಆ ಅಕ್ಷರ ಕಲಿಸ್ತಕ್ಕಂತಹದ್ದು ದೇವಾಲಯನೇ ಶಾಲೆ, ಅರಿವಿನ ಆಲಯ ಅದು ಶಾಲೆ. ಆದ್ರಿಂದ ಶಾಲೆಗೆ ನಾವು 2ನೇ ಸ್ಥಾನ ಕೊಡ್ತೀವಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು. ಹೌದು, ಅದೆಲ್ಲ ಆದ್ಮೇಲೆ ಜನನಿ ಕೊನೆ ತನಕ ಗುರು ಆಗಿರಕ್ಕಾಗಲ್ಲ. ಜನನಿ ಮಾತು ಕೇಳಲ್ಲ ಮಕ್ಕಳು. ಆದ್ರಿಂದ ಶಾಲೆಗೆ ಹಾಕಬೇಕಾಗತ್ತೆ. ಶಾಲೆ ಮತ್ತು ಈ ವಸತಿ ಎರಡು ಒಂದೇ ಕಡೆ ಇದ್ರು ಬಹಳ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಇವಾಗ ಅನುಭವ, ನಾನು ಓದಿದ್ದ ಹಾಸ್ಟೆಲ್ ಅಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಒಂದೇ ಹಾಸ್ಟೆಲ್, ಒಂದೇ ಶಾಲೆ. ನಮ್ಮ ಕಣ್ಣಿಲ್ಲದವ್ರ ಶಾಲೆನೇ ಇತ್ತು ಮೈಸೂರಲ್ಲಿ, ಈಗಲೂ ಇದೆ. ಆ ಶಾಲೆಯಲ್ಲಿ ನಾನು ಓದಿದ್ದು. ಮತ್ತೆ ತಂದೆ ತಾಯಿಗಳ ಸಮಸ್ಯೆ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಮಕ್ಕಳನ್ನ ಬೆಳೆಸುವಲ್ಲಿ ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಟಿವಿ ಯುಗ ಪ್ರಾರಂಭ ಆಗ್ಬಿಟ್ಟಿದೆ. ಅದು ಪ್ರಾರಂಭ ಆಗಿದೆ ಅಲ್ಲ, ವಿಕಾರ ರೂಪ ತಾಳಿದೆ. ನಿಜವಾಗ್ಲೂ ಸಾಮಾಜಿಕ ಜಾಲತಾಣ ಕೂಡ ಹಂಗೆ ಆಗಿದೆ. ತಾಯಿ ತಂದೆಗಳಿಗೆ ಮಕ್ಕಳನ್ನ ಕಟ್ಟುನಿಟ್ಟಾಗಿ ಬೆಳೆಸಕ್ಕಾಗಲ್ಲ. ಆಮೇಲೆ ಹೆಚ್ಚು ತಾಯಿ ತಂದೆಗಳು ಇತ್ತೀಚೆಗೆ ಇಬ್ರು ದುಡಿತಾ ಇರ್ತಾರೆ, ಇಬ್ರು ಕೆಲಸ ಮಾಡ್ತಿರ್ತಾರೆ. ಆವಾಗ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ರಿಂದ ಶಾಲೆಗಳು ಹುಟ್ಕೊಳ್ತಾ ಇದಾವೆ, ತುಂಬಾ ಶಾಲೆಗಳು ಹುಟ್ಕೊಂಡಿದಾವೆ. ಜೊತೆಗೆ ರೆಸಿಡೆನ್ಶಿಯಲ್ ಸ್ಕೂಲ್, ವಸತಿಯುತ ಶಾಲೆಗಳೇನಿದಾವಲ್ಲ ಅವು ಜಾಸ್ತಿ ಆಗ್ತಿದಾವೆ. ಒಳ್ಳೆ ಲಕ್ಷಣ ಅಂತ ಹೇಳ್ತೀನಿ ನಾನು. ಆಮೇಲೆ ಮಕ್ಕಳಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆಮೇಲೆ ಡಿಸಿಪ್ಲಿನ್, ಸ್ವಚ್ಛತಾ ಪ್ರಜ್ಞೆ, ಇದೆಲ್ಲ ಬರ್ಬೇಕಾದ್ರೆ ರೆಸಿಡೆನ್ಶಿಯಲ್ ಸ್ಕೂಲ್ ತುಂಬಾ ಒಳ್ಳೇದು. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಆ ರೆಸಿಡೆನ್ಶಿಯಲ್ ಸ್ಕೂಲ್ ನಡೆಸ್ತಾರಲ್ಲ ಅವ್ರ ಮನೋಭಾವನೆ ಬದಲಾವಣೆ ಆಗ್ಬೇಕಾಗಿದೆ. ವಾಣಿಜ್ಯೀಕರಣ ಆಗ್ಬಿಟ್ಟಿದೆ, ಕಮರ್ಷಿಯಲೈಸೇಷನ್ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಶಿಕ್ಷಣ ಅಂದ್ರೆ ಬರೀ ಶ್ರೀಮಂತರಿಗೆ ಸಿಗುತ್ತೇನೋ, ಹೈಯರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರೆ, ಉನ್ನತ ಮಧ್ಯಮ ವರ್ಗ ಅವ್ರಿಗಷ್ಟೇ ಸಿಗುತ್ತೇನೋ ಅನ್ನಂಗ ಆಗ್ತಾ ಇದೆ. ತಾಯಿ ತಂದೆಗಳು ತಮ್ಮ ಕೆಲವು ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ಮಕ್ಕಳನ್ನ ಓದಿಸಬೇಕಂತ ಪ್ರಸಂಗ ಬರ್ತಾ ಇದೆ. ಇದು ಆಗ್ಬಾರ್ದು. ಸರ್ಕಾರ ಮತ್ತು ಸಾಹುಕಾರರುಗಳು ಎಲ್ಲರೂ ಯೋಚನೆ ಮಾಡಿ ಈ ಶಿಕ್ಷಣವನ್ನ ಒಂದು ದೈವೀಕರಣಗೊಳಿಸಬೇಕು. ಧಾರ್ಮೀಕರಣ ಅಲ್ಲ, ಕೇವಲ ರಿಲಿಜಿಯಸ್ ಮಾಡಿದ್ರೆ ಉಪಯೋಗ ಆಗಲ್ಲ. ಅದನ್ನು ದೈವೀಕರಣ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ವಿಜ್ಞಾನನೂ ದೇವ್ರದೇ. ಸಕಲ ಯಂತ್ರ ಸ್ವರೂಪ, ಮಂತ್ರ ಸ್ವರೂಪ ಅಂತ ಪ್ರಭುದೇವರು ಹೇಳ್ತಾರೆ. ಯಂತ್ರ ಇರ್ಲಿ, ಮಂತ್ರ ಇರ್ಲಿ, ತಂತ್ರ ಇರ್ಲಿ, ಎಲ್ಲವಕ್ಕೂ ಮೂಲ ಪರಮಾತ್ಮನೇ. ಹಾಗಾಗಿ ಈಗೇನು ಎಲ್ಲರೂ ದೇವರಿಗೆ ಬೆಲೆ ಕೊಡ್ತಾರೆ. ನಾಸ್ತಿಕನು ಕೂಡ ಕೆಲವು ಸಂದರ್ಭದಲ್ಲಿ ದೇವರನ್ನ ನೆನೆಸ್ತಾನೆ. ಅಂತದ್ರಲ್ಲಿ ಹೆಚ್ಚಾಗಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದವರು ಆಸ್ತಿಕರು ಇರ್ತಾರೆ. ಅಂತವರು ಈ ಶಾಲಾ ಶಿಕ್ಷಣವನ್ನ ಇನ್ನೂ ಉನ್ನತೀಕರಣ ಮಾಡೋದು, ಜೊತೆಗೆ ಅಂದ್ರೆ ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್, ಆ ರೀತಿನಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಆಗತ್ತಾ ಯೋಚನೆ ಮಾಡ್ಬೇಕು. ಆಮೇಲೆ ಈ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ
ತುಂಬಾ ಜಾಸ್ತಿ ಆಗ್ಬಿಡ್ತಾ ಇದೆ. ಹೌದು. ವಿಪರೀತವಾದ ಫೀಸು ಮತ್ತು ಅದೊಂದು ವಾಣಿಜ್ಯೀಕರಣ ಅಂತ ಹೇಳಿದ್ರಲ್ಲ, ಹಾಗಾಗಿ ಮಕ್ಕಳಿಗೆ ಅದ್ರ ಬಗ್ಗೆ ಭಕ್ತಿ ಬರ್ತಾ ಇಲ್ಲ. ಯಾಕೆ ಭಕ್ತಿ ಬರುತ್ತೆ ಹೇಳಿ? ತುಂಬಾ ಹಣ ಖರ್ಚು ಮಾಡಿ ಹೋಗಿ ಸೇರ್ಕೊಂಡಾಗ ಭಕ್ತಿ ಬರೋದಿಲ್ಲ. ಅದರ ಜೊತೆಗೆ ಅವರ ಹಿರಿಯರು ತುಂಬಾನೇ ಸಾಲ ಎಲ್ಲ ಮಾಡಿ ವಸ್ತುಗಳನ್ನು ಭೂಮಿಯನ್ನು ಮಾರಿ ಮಕ್ಕಳಿಗೆ ಓದಕ್ಕೆ ಬಿಡ್ತಾ ಇದ್ದಾರೆ. ಆತರ ಬಿಟ್ಟಾಗ ಅದ್ರ ಬಗ್ಗೆ ಭಕ್ತಿ ಬರಲ್ಲ. ಅಲ್ಲಿ ಭೂಮಿಯನ್ನ ಮಾರಿ ಮಗನಿಗೆ ಏನೋ ಕೋಚಿಂಗ್ ಮಾಡಿಸ್ಬೇಕು ಅಂತನೋ ಅಥವಾ IAS ಮಾಡಿಸ್ಬೇಕು ಅಂತನೋ KS ಮಾಡಿಸ್ಬೇಕು ಅಂತನೋ ಹೋದಾಗ ಅದ್ರ ಬಗ್ಗೆ ಭಕ್ತಿಗಿಂತ ಹೆಚ್ಚಾಗಿ ನಾನು ಇದನ್ನ ಮತ್ತೆ ವಾಪಸ್ ಹೆಂಗ್ ತಗೋಬೇಕು, ಮರಳಿ ಅದನ್ನ ಹೇಗ್ ತಗೋಬೇಕು, ಬಂಡವಾಳ ಹಾಕಿ ಬಂಡವಾಳ ತೆಗಿಯೋದು, ಇದು ಎಲ್ಲರಲ್ಲೂ ಶುರು ಆಗ್ಬಿಟ್ಟಿದೆ. ಅದು ಒಳ್ಳೆ ಪದ್ಧತಿ ಅಲ್ಲ. ಅಲ್ಲಲ್ಲಿ ಕೆಲವರು ಆಶಾದಾಯಕವಾಗಿ ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮ ಇದನ್ನ ಬೆಳೆಸ್ತಕ್ಕಂತ ಶಾಲೆಗಳು ಇದಾವೆ. ಆದ್ರೆ ಅಂತವ ಸಂಖ್ಯೆ ತುಂಬಾ ಕಡಿಮೆ ಇದೆ. ವಾಣಿಜ್ಯೀಕರಣಗೊಂಡಂತವೇ ಬಹಳ ಇರೋದು. ಆದ್ರಿಂದ ಎಲ್ಲಾ ತಾಯಿ ತಂದೆಗಳು ಮತ್ತು ಸಾಮಾಜಿಕ ಮುನ್ನೆಲೆಯಲ್ಲಿರ್ತಕ್ಕಂಥವ್ರು ಅಂದ್ರೆ ಶಾಲೆಯ ಸ್ಥಾಪಕರು ಶಿಕ್ಷಣವನ್ನ ವಾಣಿಜ್ಯೀಕರಣಗೊಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಆದಷ್ಟು ಬೇಗ ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಮಕ್ಕಳು ಹಾಸ್ಟೆಲ್ ಅಲ್ಲಿ ಏನಿರ್ತಾರಲ್ಲ, ಮೊದಲು ಸ್ವಲ್ಪ ಕಷ್ಟ ಆಗತ್ತೆ. ನಾನು ಅದ್ರದ್ದು ಅನುಭವ ಪಟ್ಟಿದ್ದೀನಿ. ಮೊದಲು ತಾಯಿ ತಂದೆಗಳಿಗೂ ಕಷ್ಟ, ಮಕ್ಳಿಗೂ ಕಷ್ಟನೇ. ಅಂದ್ರೆ ಒಂದು 5 ವರ್ಷ 6 ವರ್ಷ 8 ವರ್ಷ 10 ವರ್ಷ ಜೊತೆಗಿರ್ತಾರೆ. ಆವಾಗ ಅವರಿಗೆ ಸಡನ್ ಆಗಿ ನಾವು ಯಾವ್ದೋ ಒಂದು ಶಾಲೆಗೆ ತಗೊಂಡಾಗ ಹಾಕಿದಾಗ ಅಲ್ಲೇ ಇರಿಸಬೇಕಾದಂತ ಪ್ರಸಂಗ ಬಂದಾಗ ಕಣ್ಣೀರೇ ಬರ್ತದೆ. ಇಬ್ರು ಕಣ್ಣೀರ್ ಹಾಕ್ತಾರೆ, ಹಾಕಬೇಕು. ಯಾಕಂದ್ರೆ ಆ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಅದು ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಇರ್ತದೆ. ಪ್ರೀತಿ ಜಾಸ್ತಿ ಇರ್ತದೆ. ಹತ್ತಿರ ಇರೋದಕ್ಕಿಂತಲೂ ದೂರ ಇದ್ದಾಗ ಪ್ರೀತಿ ಜಾಸ್ತಿ ಇರ್ತದೆ. ಆದ್ರಿಂದ ಶಾಲೆ ಮತ್ತು ವಸತಿಯುತ ಶಾಲೆ ಅದು ತಾಯಿ ತಂದೆಗಳ ಪಾಲಿಗೆ ಅದು ದೇವತಾ ಮಂದಿರದ ರೀತಿಯಲ್ಲಿ ಗೋಚರ ಆಗ್ಬೇಕು. ಆಮೇಲೆ ಇವಾಗ ತಿಂಗಳ ಸಭೆಗಳು 2 ತಿಂಗಳಿಗೊಮ್ಮೆ ಸಭೆ ಕರೀತಿರ್ತಾರೆ. ತುಂಬಾ ಒಳ್ಳೆ ವ್ಯವಸ್ಥೆ ಅದು. ಅಂದ್ರೆ ತಾಯಿ ತಂದೆಗಳು ಭೇಟಿ ಆಗ್ಬೇಕು, ಮಕ್ಕಳನ್ನ ಭೇಟಿ ಆಗೋದು, ಪಾಲಕರು ಸ್ಥಾಪಕರ ಜೊತೆಗೆ ಅಥವಾ ಅದೇನ್ ನಡೆಸ್ತಿರ್ತಾರಲ್ಲ ಅವ್ರ ಜೊತೆಗೆ ಭೇಟಿ ಆಗೋದು, ಆ ಮಗನ ಅಥವಾ ಮಗಳ ಏನು ಪರ್ಫಾರ್ಮೆನ್ಸ್ ಅವ್ರದ್ದು ಹೇಗಿದೆ ಅದೆಲ್ಲ ತಿಳ್ಕೊಳ್ತಿರ್ತಾರಲ್ಲ, ತುಂಬಾ ಒಳ್ಳೆ ಪದ್ಧತಿ ಅದು. ಅಲ್ಲಿ ಅವರು ಬರುವಾಗ ನಾನು ಕೆಲವು ತಾಯಿ ತಂದೆಗಳನ್ನ ಗಮನಿಸಿದೀನಿ, ತುಂಬಾ ಸಂತೋಷದಿಂದ ಬರ್ತಾರೆ. ಅವರ ಸಂತೋಷಕ್ಕೆ ಪಾರವೇ ಇರಲ್ಲ. ಅವಾಗ 2 ತಿಂಗಳು ನೋಡಿರಲ್ಲ, ನೋಡ್ಬೇಕು ಅನ್ನೋದು ತಾಯಿ ತಂದೆಗಳಿಗೂ ಹಂಗೆ ಇರುತ್ತೆ, ಮಕ್ಳಿಗೂ ಹಾಗೆ ಇರುತ್ತೆ. ಅದು ಆಗ್ಬೇಕಾಗಿದೆ ಇವಾಗ. ಅಂದ್ರೆ ಆ ಸಂತೋಷದ ಆವಿರ್ಭಾವ ಅಂತ ಕರೆಯೋಣ. ಉತ್ಪನ್ನ ಅನ್ನೋದು ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಹೋಗ್ಬಿಡುತ್ತೆ, ಆವಿರ್ಭಾವ ಆಗುತ್ತೆ. ಅದು ಇಬ್ರಲ್ಲೂ ಆಗ್ಬೇಕು ಅಂದ್ರೆ ಉನ್ನತವಾದಂತ ಅಂದ್ರೆ ಒಳ್ಳೆ ಶಿಸ್ತು ಸ್ವಚ್ಛತೆ ಇರ್ತಕ್ಕಂತ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸೇರಿಸ್ತಕ್ಕಂಥದ್ದು ಒಳ್ಳೇದು. ಈ ಒಂದು ಮನೋಭಾವನೆಯನ್ನ ದುರುಪಯೋಗ ಮಾಡ್ಕೋಬಾರದು. ಆದ್ರೆ ಸ್ವಾಮೀಜಿ, ಈಗ ಎಷ್ಟೋ ಜನರಿಗೆ ಈ ವಸತಿಯುತ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ. ಅದ್ರ ಬಗ್ಗೆ ಏನಂತೀರಾ? ಅದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ಈಗ ನವೋದಯ, ಮುರಾರ್ಜಿ, ಕಸ್ತೂರ್ಬಾ ಶಾಲೆಗಳು, ಅಂಬೇಡ್ಕರ್ ವಸತಿ ಶಾಲೆಗಳು ತುಂಬಾ ಆಗಿದೆ. ಸರ್ಕಾರ ತುಂಬಾ ಒಳ್ಳೆ ಕೆಲಸನೂ ಮಾಡಿದೆ. ಆ ನಿಟ್ಟಿನಲ್ಲಿ ನವೋದಯ ಶಾಲೆ ಮೊದಲು ಶುರುವಾಯಿತು ಅನ್ಸುತ್ತೆ. ಅಲ್ಲಿಂದ ಇಟ್ಕೊಂಡು ಅದಕ್ಕೂ ಕೂಡ ಪರೀಕ್ಷೆಗಳನ್ನು ಮಾಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅಂತವ್ರಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೂ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಆ ಯೋಗ್ಯತೆ ಇರೋದಿಲ್ಲ, ಮಕ್ಕಳಿಗೆ ಪರೀಕ್ಷೆಯನ್ನ ಪಾಸ್ ಮಾಡಿ ಅಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಗೊತ್ತಿರೋದಿಲ್ಲ. ಆವಾಗ ಅಂಥ ಮಕ್ಕಳು ಅಂದ್ರೆ ನಾವು ಇಂಥ ಶಾಲೆಗೆ ಅಂದ್ರೆ ವಸತಿಯುತ ಶಾಲೆಗೆ ಹೋದ್ರೆ ಮಾತ್ರ ನಾವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇಲ್ಲ ಆ ಭಾವನೆ ಬರಬಾರದು. ಆ ಭಾವನೆ ಏನು ಅಗತ್ಯ ಇಲ್ಲ. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬೇಕಾಗಿರೋದು ಮೊದಲು ಆಸಕ್ತಿ, ಭಕ್ತಿ. ಅದೆಲ್ಲಿದ್ರು ಬರ್ಬೋದು, ಮನೇಲಿದ್ರು ಬರುತ್ತೆ, ಅದು ಹೊರಗಿದ್ರು ಬರುತ್ತೆ. ಅದು ನೋ ರಿಸ್ಟ್ರಿಕ್ಷನ್, ಅಂದ್ರೆ ಅದಕ್ಕೆ ನಿರ್ಬಂಧ ಹಾಕ್ಬೇಕಾದಿಲ್ಲ. ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನಂತಂದ್ರೆ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡೋದು ಹೇಗಿದೆ. ಈಗ ತುಂಬಾ ಬಡ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಿದೆ ಸರ್ಕಾರ. ಆಮೇಲೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಇದು ಒಳ್ಳೇದೇ, ಒಳ್ಳೆ ಲಕ್ಷಣನೇ. ಆದ್ರೆ ಆವಾಗ ಏನ್ ಮಾಡ್ಬೇಕು ತಾಯಿ ತಂದೆಗಳು ಅಂತಂದ್ರೆ ಈ ಸಾಮೂಹಿಕ ಅಭ್ಯಾಸದ ಕೇಂದ್ರಗಳು ಮಾಡ್ಕೊಳ್ಳೋದು. ಅಂದ್ರೆ ರಾತ್ರಿ ವೇಳೆ 1-2 ಗಂಟೆ ಯಾರಾದ್ರೂ ಒಬ್ರು ಸ್ವಯಂ ಸೇವಕರು ಅಂದ್ರೆ ನಿವೃತ್ತ ಸೈನಿಕರು ಇರ್ತಾರೆ ಅಥವಾ ನಿವೃತ್ತಿಯಾದಂತ ಶಿಕ್ಷಕರೇ ಇರ್ತಾರೆ, ಅಂತವರು ಉಚಿತವಾಗಿ ಪಾಠ ಹೇಳಬೇಕು. ಉಚಿತವಾಗಿ ಪಾಠ ಹೇಳಿದಾಗ ಅವರು 1-2 ತಾಸು ಹೊರಗಡೆ ಇದ್ರು, ಆಮೇಲೆ ಎಲ್ಲಾ ಸ್ಟೂಡೆಂಟ್ಸ್ ಜೊತೆಗೆ ಸೇರ್ಕೊಂಡಾಗ, ವಿದ್ಯಾರ್ಥಿಗಳು ಸೇರ್ಕೊಂಡಾಗ ಆ ಪರಿಸರನೇ ಒಂದು ಚೆನ್ನಾಗಿರುತ್ತೆ. ಈ ತರದ್ದು ಕೂಡ ಮಾಡಬಹುದು. ನೀವು ಹೇಳ್ದಂಗೆ ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ, ಹಳ್ಳಿಯಲ್ಲಿ ಅನುಕೂಲ ಆಗ್ಬೇಕಂದ್ರೆ ನಿವೃತ್ತರಾದಂತವ್ರು ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ. ಸೈನ್ಯದಿಂದ ನಿವೃತ್ತರಾಗಿ ಬಂದಿರ್ತಾರೆ, ನಿವೃತ್ತ ಶಿಕ್ಷಕರಿರ್ತಾರೆ, ಬೇರೆ ಯಾವುದೇ ಉದ್ಯೋಗದಲ್ಲಿ ನಿವೃತ್ತಿರಾದಂತವರು ಇಂಥ ಮಕ್ಕಳನ್ನು ಸೇರಿಸ್ಬಿಟ್ಟು ಅವ್ರಿಗೆ ಟ್ಯೂಷನ್ ಅಂತ ಹೇಳಿ ಅವ್ರು ದುಡ್ಡು ಕೊಟ್ಟು ಹೋಗೋದಕ್ಕಿಂತ ಯಾರಿಗೆ ಅಭಿರುಚಿ ಇದೆ ಅದರಲ್ಲಿ ಅಂಥವ್ರು ಸೇವೆ ಅಂತ ಮಾಡಿದಾಗ ಅದನ್ನ ಅವ್ರು ಎಂದೂ ಮರೆಯಲ್ಲ. ಮಕ್ಕಳು ಅವ್ರ ಜೀವನ ಪರ್ಯಂತ ಮರೆಯಲ್ಲ. ಇಂತಹ ಒಂದು ಸಾಮೂಹಿಕ ಪ್ರಯತ್ನಗಳು ಕೂಡ ನಡೆದ್ರೆ ಅಲ್ಲಿ ದೈವಿ ವಾತಾವರಣ ಉಂಟಾಗ್ಬಿಡುತ್ತೆ.
ಹೀಗೆ ನಮ್ಮ ಶಿಕ್ಷಣವನ್ನ ಹೇಗೆ ಉನ್ನತೀಕರಣ ಮಾಡಬಹುದು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಜೊತೆಗೆ ಇತ್ತೀಚೆಗೆ ಯಾರೋ ಒಬ್ರು ಒಂದು ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಏನು ಅಂದ್ರೆ ಮಕ್ಕಳನ್ನ ಹೊಲಕ್ಕೆ ಹೋಗ್ಲಾರ್ದಂಗ್ ಮಾಡ್ಬೇಕು, ಹೊಲಕ್ ಕರ್ಕೊಂಡು ಹೋಗೋದ್ ಬೇಡ. ಅಲ್ಲ, ಮಕ್ಕಳಿಗೆ ಹೊಲಕ್ ಕರ್ಕೊಂಡು ಹೋಗಿದ್ರೆ ನಾಳೆ ಅನ್ನ ಬೆಳೆಯೋರು ಯಾರು ಕಲಿಸ್ಬೇಕಲ್ಲ. ಆ ತರ ಯೋಚನೆ ಮಾಡಿದ್ರೆ ಈಗಲೇ ಮಕ್ಕಳಿಗೆ ಹೊಲದ ಬಗ್ಗೆ ಮತ್ತು ಗೋವುಗಳ ಬಗ್ಗೆ ಪ್ರೀತಿ ಕಡಿಮೆ ಆಗ್ತಾ ಇದೆ. ಆಮೇಲೆ ನಮ್ಮ ತಾಯಿ ತಂದೆಗಳು ಶಿಕ್ಷಕರು ಒಂದು ತಪ್ಪು ಮಾಡ್ತಾರೆ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಏನು ಅಂತಂದ್ರೆ ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಆದ್ರೆ ಅಥವಾ ಅವ್ರಿಗೇನೋ ಒಂದು ನೆನಪು ಉಳಿತಾ ಇಲ್ಲ ಅಂದ್ಕೂಡ್ಲೆ ಬೈತಿರ್ತಾರೆ, ದನ ಕಾಯೋನೆ ಅಂತ ಹೇಳಿ. ಎಂತ ತಪ್ಪು ಗೊತ್ತಾ? ಅದು ಕೂಡ ಒಂದು ಶ್ರೇಷ್ಠ ಕಾಯಕನೇ. ಅದು ಶ್ರೇಷ್ಠ ಕಾಯಕ. ಆಮೇಲೆ ನಿಮ್ಮ ದೇವರುಗಳು, ಈಗ ಕೃಷ್ಣನ್ ಕೈಲಿ ನೀವು ದನ ಕಾಯಿಸಿದೀರ, ಗೋಪಾಲಕ ಅಂತ ಹೇಳ್ತೀರ, ಶಿವ ಪಶುಪತಿ ಅಂತ ಹೇಳ್ತೀರ, ಅವನ ಸುತ್ತ ದನಗಳೇ ಇದಾವೆ. ಸಿಂಧು ಬಯಲು ನಾಗರಿಕತೆ ಕಾಲದಿಂದನೂ ಪಶುಪತಿ ಚಿತ್ರದಲ್ಲಿ ಸುತ್ತ ದನಗಳಿದಾವೆ. ಅಂತದ್ರಲ್ಲಿ ಮಕ್ಕಳಿಗೆ ದನ ಕಾಯೋನೆ ಅಂತ ಯಾಕೆ ಬೈತೀರಾ? ಬೈಬಾರ್ದು. ಅವ್ರಿಗೆ ದನದ ಬಗ್ಗೆ ಪ್ರೀತಿ ಬೆಳೆಸಬೇಕು. ಯಾಕಂದ್ರೆ ಹಾಲು, ಬೆಣ್ಣೆ, ಮೊಸರು, ತುಪ್ಪ, ಮಜ್ಜಿಗೆ ಎಲ್ಲದೂ ಸಿಗೋದ ಗೋವಿನಿಂದನೇ. ಆಮೇಲೆ ಕೃಷಿಗೆ ಆಧಾರ ಗೋವು. ಅಂದ್ರೆ ಸಗಣಿ ಗಂಜಲ ಇರ್ಲಾರ್ದೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವು ಬೇಕೇ ಬೇಕು. ಆದ್ರಿಂದ ನಾವು ತಿಳ್ಕೋಬೇಕು, ಕೃಷಿ ಮತ್ತು ಗೋಪಾಲನೆ ಇದ್ರ ಬಗ್ಗೆ ಮಕ್ಕಳಲ್ಲಿ ಪ್ರೀತಿ ಬೆಳೆಸಬೇಕು. ನಿಜ. ಅದ್ರ ಜೊತೆಗೆ ಈಗಿನ ಮಕ್ಕಳಿಗೆ ಯಾವ ಕಾಳಿಗೆ ಏನ್ ಹೆಸರು, ಏನ್ ಕರೀತಾರೆ ಅನ್ನೋದು ಸಹ ಗೊತ್ತಿಲ್ಲ. ಇನ್ನೂ ಈ ಶನಿವಾರದ್ದು ಒಂದು ಪೀರಿಯಡ್ ನಲ್ಲಿ 2 ದಿವಸ ಅಥವಾ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಥವಾ ಯಾವ್ದಾದ್ರು 3ನೇ ಶನಿವಾರ 4ನೇ ಶನಿವಾರ ಹಿಂಗ್ ಹಾಕೊಂಡು ಹತ್ತಿರದ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು. ನಿಜವಾಗ್ಲು ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು. ಆಮೇಲೆ ಮಕ್ಕಳೇ ಯಾರೋ ಒಬ್ಬ ರೈತನಾಗ್ತೀನಿ ನಾನು ಅಂದ್ರೆ ಅವನಿಗೆ ಪ್ರೋತ್ಸಾಹಿಸ್ಬೇಕು. ನಿಜ. ಇಲ್ಲದೆ ಹೋದ್ರೆ ಮುಂದೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತೀರಾ. ಎಷ್ಟೋ ಜನ ಉನ್ನತ ಶಿಕ್ಷಣವನ್ನ ಪಡೆದುಕೊಂಡವ್ರು ಕೂಡ ಈಗ ಕೃಷಿಯೊಳಗೆ ಆಸಕ್ತಿ ಹೊಂದ್ತಾ ಇದ್ದಾರೆ. ಕೆಲವರು ವಿದೇಶ ಬಿಟ್ಟು ಇಲ್ಲಿ ಬಂದು ಅವರು ಗೋಶಾಲೆ ಮಾಡಿದ್ದಾರೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ಮನಗುಂಡಿಯಲ್ಲಿ ಆ ತರದವ್ರು ಉಂಟು. ಎಂಜಿನಿಯರ್, ಅವರು ಇಂಗ್ಲೆಂಡ್ ಅಲ್ಲಿ ಓದಿದ್ದು, ಅವ್ರ ತಾಯಿ ತಂದೆ ಇಬ್ರು ಬ್ಯಾಂಕ್ ಅಲ್ಲಿ ಇದ್ರು. ಎಂಥ ಪರಿಸ್ಥಿತಿಯಲ್ಲೂ ಮನುಷ್ಯನನ್ನ ಕೈ ಹಿಡಿಯೋದು ಕೃಷಿ ಅಂತ ನಾನು ಅನ್ಕೊಂಡು. ಹೌದೌದೌದು. ಕೃಷಿ ಎಲ್ಲರಿಗೂ ಸೂಟ್ ಆಗುತ್ತೆ. ಅದು ಅತ್ಯಂತ ಬುದ್ಧಿವಂತನೂ ಕೃಷಿ ಮಾಡಬಹುದು. ನಿಜ. ಆಮೇಲೆ ಬುದ್ಧಿ ಸ್ವಲ್ಪ ಕಡಿಮೆ ಇದೆ ಅಥವಾ ನೆನಪಿನ ಶಕ್ತಿ ಕಡಿಮೆ ಇದೆ, ಬುದ್ಧಿ ಕಡಿಮೆ ಅಲ್ಲ, ಅದು ನೆನಪಿನ ಶಕ್ತಿ ಕಡಿಮೆ ಅಷ್ಟೇ. ನೆನಪಿನ ಶಕ್ತಿ ಕಡಿಮೆ ಆದ ಕ್ಷಣಕ್ಕೆ ಬುದ್ಧಿ ಕಡಿಮೆ ಅಂತ ಯಾರು ಭಾವಿಸಬೇಡಿ. ಅದು ಎಲ್ಲಾ ಟೀಚರ್ಗಳು, ಎಲ್ಲಾ ತಾಯಿ ತಂದೆಗಳು ಗಮನ ಕೊಡಿ. ಒಂದು ಹುಡುಗನಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ, ಆದ್ರೆ ಬುದ್ಧಿ ಕಡಿಮೆ ಇರ್ಲಿಕ್ಕಿಲ್ಲ. ಅವನಿಗೆ ಬೇರೆದ್ರಲ್ಲಿ ಬುದ್ಧಿ ಇದೆ. ಅವನಿಗೆ ಕಾರ್ಪೆಂಟ್ರಿನಲ್ಲಿ ಬುದ್ಧಿ ಇರ್ಬೋದು, ಡ್ರಾಯಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೋದು ಅವನು, ಆಮೇಲೆ ಕಸ ತೆಗೆಯೋದ್ರಲ್ಲಿ ಬಹಳ ಜಾಣ ಇರ್ಬೋದು, ಕೃಷಿನಲ್ಲಿ ಜಾಣ ಆಗ್ಬೋದು. ನೆನಪಿನ ಶಕ್ತಿ ಇಲ್ದ ಕ್ಷಣಕ್ಕೇನೆ ನೀವು ದಡ್ಡ ಅಂತ ಯಾರಿಗೂ ಹೇಳ್ಬೇಡಿ. ಯಾವ ವಿಷಯದಲ್ಲಿ ಆಸಕ್ತಿ ಇರ್ತದೋ ಆ ವಿಷಯದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಈಗ ನಮ್ಮ ಹೊಸ ಶಿಕ್ಷಣ ಪದ್ಧತಿ ಅದನ್ನೇ ಹೇಳ್ತಾ ಇರೋದು. ಅವರಿಗೆ ವೃತ್ತಿ ಶಿಕ್ಷಣವನ್ನು ಕಲಿಸಿ, ಅವನಿಗೆ ಯಾವ್ದ್ರಲ್ಲಿ ಖುಷಿ ಇದೆಯೋ ಅದನ್ನ ವೃತ್ತಿ ಶಿಕ್ಷಣ, ಪ್ರೊಫೆಷನಲ್ ಎಜುಕೇಶನ್ ಕೊಡ್ಬೇಕನ್ನ, ಅದ್ರ ಬಗ್ಗೆ ಪ್ರೀತಿ ಬೆಳೆಸಬೇಕು. ಅದು ಬಹಳ ಮುಖ್ಯವಾಗಬೇಕಾದಂದ್ರೆ ಕೃಷಿ ನೋಡಿದಾಗ, ಕೃಷಿಕರನ್ನ ನೋಡಿದಾಗ, ಗೋವುಗಳನ್ನ ನೋಡಿದಾಗ, ಅವಕ್ಕೆ ಸಣ್ಣವರಿದ್ದಾಗ ಭಕ್ತಿ ಇರುತ್ತೆ. ಆ ದೊಡ್ಡವರು ಆಗ್ತಾ ಅದನ್ನ ಕಳ್ಕೊಂಡ್ಬಿಡ್ತಾರೆ. ಅದು ಕಳೆಯೋರು ಯಾರು ಅಂದ್ರೆ ನಮ್ಮ ಹಿರಿಯರೇನೆ, ತಾಯಿ ತಂದೆಗಳು, ಶಿಕ್ಷಕರನ್ನೇ. ಹೌದು. ಅದಕ್ಕೆ ಬೈಯುವಾಗ ಯಾರು ದನ ಕಾಯೋನೆಂದು ಬೈಬೇಡಿ. ಕೇಳಿದ್ರೆಲ್ಲ ಕೇಳುಗರೆ, ಅಕ್ಷರವೇ ಅರಿವಿನ ಮೊದಲ ಬೆಳಕು, ಅರಿವಿನ ಆಲಯ ಅಂತ ಹೇಳಿ ಅಂದ್ರೆ ಶಾಲೆ. ನಮಗೆ ಶಿಕ್ಷಣ ಅನ್ನೋದು ಇವತ್ತು ದೈವೀಕರಣವಾಗಬೇಕು ಅನ್ನುವ ವಿಚಾರಗಳನ್ನ ತಿಳಿಸ್ತಾ ವೃತ್ತಿ ಕೌಶಲ್ಯವನ್ನ ಹೆಚ್ಚೆಚ್ಚು ಬೆಳೆಸಬೇಕು ಅಂತ ತಿಳಿಸಿದ ಗುರೂಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಿರೂಪಣೆ ಜಿ. ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.